ಇನ್ನು ಕನ್ನಡದ ಸ್ಟಾರ್ ನಾಯಕಿಯಾಗಿ ಗುರುತಿಕೊಂಡು ಮೂಲತಃ ಮಲಯಾಳಂ ನಟಿಯಾಗಿದ್ದಂಥ ಇವರು ಭಾಮಾ ಅವರು ಏನಿಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಇದೊಂದು ಆಘಾತದ ಸುದ್ದಿ ಅಂತಲೇ ಕೂಡ ಹೇಳ್ಬೋದು. ಹಾಗಾದ್ರೆ ಏನಾಗಿದೆ ನೋಡೋದ್ರ ಬನ್ನಿ. ಅದಕ್ಕೂ ನಾವು ಚಾನಲ್ಸ್ ಬಿಟ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕನ್ನಡದಲ್ಲಿ ಅದ್ಭುತವಾದಂಥ ನಟಿ ಅಂತಂದರೆ ಅದು ಭಾಮಾ ಅವರು ಅಂತಲೇ ಕೂಡ ಹೇಳ್ಬೋದು. ಇನ್ನು ಕನ್ನಡದಲ್ಲಿ ರಾಮಶಮ್ಮ ಭಾಮಾದಲ್ಲಿ ಕೂಡ ಅಭಿನಯಿಸಿದರು. ಅಷ್ಟೇ ಅಲ್ಲ, ಪ್ರಜ್ವಲ್ ದೇವರಾಜ್ ಅವರ ಜೊತೆ ಅರ್ಜುನ ಮತ್ತು ಅಪ್ಪಯ್ಯ ಮೊದಲ ಸಲ ಯಶ್ ಅವ್ರ ಜೊತೆ ಕೂಡ ಅಭಿನಯಿಸಿ ಒಳ್ಳೆ ಹೆಸರು ಕೂಡ ತೆಗೆದುಕೊಂಡರು. ಇದಾದ ನಂತರ 2013ರಲ್ಲಿ ದಾಂಪತ್ಯ ಜೀವನಕ್ಕೆ ಕೂಡ ಕಾಲಿಟ್ಟಿದ್ದಾರೆ. ಇನ್ನು ದೊಡ್ಡ ಟೆಕ್ಕಿ ಕೂಡ ಮದುವೆಯಾಗಿದ್ದಾರೆ. ಈಗ ಸದ್ಯ ಮೂಲದ ಕೇರಳದಲ್ಲೇ ಇದ್ದಂಥ ಇವರು ಕೇರಳದಲ್ಲೇ ಕೂಡ ಸೆಟಲ್ ಆಗಿದ್ದಾರೆ. ಸದ್ಯ ಈಗ 2 ಮಕ್ಕಳಿದ್ದಾರೆ, ಒಬ್ಬರು ರಂಜಿತಾ ಅಂತ ಮತ್ತೊಬ್ಬರು ಮೆನನ್ ಅಂತ. ಸದ್ಯ ಇಬ್ಬರು ಹೆಣ್ಣು ಮಕ್ಕಳು ಹೊಂದಿರುವಂಥ ಇಂದು ಸ್ವಂತ ದಾಂಪತ್ಯ ಜೀವನ ನಡೆಸ್ಕೊಂಡು ಈಗ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಸ್ವಂತ ಉದ್ಯಮವನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ. ಚಿತ್ರರಂಗದಿಂದ ಸಂಪೂರ್ಣವಾಗಿ ಮದುವೆಯಾದ ನಂತರ ಕಂಪ್ಲೀಟಾಗಿ ದೂರನೇ ಕೂಡ ಉಳಿದ್ರು. ಪತಿಗೆ ಕೊಟ್ಟಂಥ ಮಾತಿನಿಂದಾಗಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದ್ರೆ ಮುದ್ದು ಮುಖದ ಚೆಲುವೆ ಅಂತ ಹೇಳ್ಬೋದು. ಈ ಮೂಲಕ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಇಡೀ ಚಿತ್ರರಂಗದಿಂದನೇ ಭಾಮಾ ಅಂತ ಮುದ್ದು ಚೆಲುವೆ ಇನ್ನಿಲ್ಲವಾದರು ಅಂತ